ಇವತ್ತೆಲ್ರು ತನ್ನ ಅಣ್ಣನೋ ತಮ್ಮನೋ ಮಗನೋ ಹೆಂಡತಿನೋ ಮಗಳನ್ನೋ ರಾಜಕಾರಣಕ್ಕೆ ತರ್ತಾವ್ರೆ. 1, 2, 3, 4 ಅಂತ ಕ್ಷೇತ್ರಗಳನ್ನ ಹಂಚ್ಕೊಂಡು ರಾಜಕಾರಣ ಮಾಡ್ತಾವ್ರೆ. ನಿಮ್ ಜರ್ನಿ ಮತ್ತು ಆ ಜರ್ನಿಗಳು ನೋಡಿದಾಗ, ಆ ವ್ಯವಸ್ಥೆ ನೋಡಿದಾಗ ಏನನ್ಸುತ್ತೆ ನಿಮ್ಗೆ? ಬುದ್ಧಿಪೂರ್ವಕವಾಗಿ ನಾವು ನಮ್ಮ ವಾರಸುದಾರರಾಗಿ ನಮ್ಮ ಮಕ್ಕಳನ್ನ ಅಷ್ಟೇನು ಅಡ್ವಿಸಿಬಲ್ ಅಲ್ಲ. ಬಟ್ ಅವ್ರ ಮಗನಿಗೂ ಆಸಕ್ತಿ ಇದೆ. ಬಟ್ ಅವ್ರಿಗೆ ಭಾಳ ಸ್ಪಷ್ಟವಾಗಿ ನಾನು ಹೆಂಡ್ತಿದ್ದಾಗಲೇ ಹೇಳಿದ್ದೆ, ನಿನಗೆ ವಯಸ್ಸಾಗಿದೆ, ನಿನಗೆ ಜವಾಬ್ದಾರಿ ಇದೆ, ನಿನಗೆ ಸಾರ್ವಜನಿಕ ಜೀವನ ಇಷ್ಟ ಇದ್ರೆ ನೀನು ಫಾಲೋ ಮಾಡ್ಕೊಪ್ಪ, ನಂದೇನು ಆಕ್ಷೇಪಣೆ ಇಲ್ಲ. ನಾನು ಆ ಥರ ಇದೇನು ಮಾಡೋದಿಲ್ಲ, ನಿಮ್ಮ ಆಯ್ಕೆ. ಬಟ್ ನನ್ನ ಸಕ್ಸಸ್ಸರ್ ಆಗಿ ಬರೋಕ್ಕಾಗೋದಿಲ್ಲ. ಅದನ್ನು ನಾನು ಉತ್ತರಾಧಿಕಾರಿ ಅಲ್ಲ, ಉತ್ತರ ನೀನೇ ಕಂಡ್ಕೋಬೇಕು. ನಿನ್ನ ಭವಿಷ್ಯ ನೀನು ಕಟ್ಕೊಳ್ಳಂಗಿದ್ರೆ ನಿನ್ಗೆ ಸಾರ್ವಜನಿಕ ಇಷ್ಟೇ, ನನಗೇನು ಆಕ್ಷೇಪಣೆ ಇಲ್ಲ. ದಿಸ್ ಇಸ್ ಮೈ, ಈವನ್ ಟು ದಿಸ್ ಮಿನಿಟ್ ದಿಸ್ ಇಸ್ ಮೈ. ಯಾವ ಥರ ಒಳಗಡೆ ಸಂಘರ್ಷ ಆಗಿದೆಯಾ ಈ ಸಿದ್ಧಾಂತ? ಮತ್ತೆ ಒಂಚೂರು ಆಗುತ್ತೆ. ಇದನ್ನೆಲ್ಲ ಬಿಟ್ಟು ನಿಲ್ಬೇಕು ಮನುಷ್ಯ. 2013ರಿಂದ 2018 ಅವಧಿ ಎಲ್ಲ ಪರೀಕ್ಷೆಗಳು ಬರುತ್ತೆ ಮನುಷ್ಯನಿಗೆ. ಗಾಂಧಿಯನ್ನು ಯಾಕೆ ಓದೋದು ನಾವು? ಅಂಬೇಡ್ಕರ್ ಅವ್ರನ್ನ ಯಾಕೆ ಓದದ್ದು? ಅಂಬೇಡ್ಕರ್ ಸತ್ತೋದಾಗ ಮನೇಲಿ ಎಷ್ಟಿತ್ತು ಹಣ? ಆ ಪಾರ್ಥಿವ ಶರೀರನ್ನ ದೆಹಲಿಯಿಂದ ಬಾಂಬೆ ಕಳ್ಸೋಕ್ಕೆ ದುಡ್ಡಿರೋದಿಲ್ಲ. ಬಾಬು ಜಗಜೀವನ್ ರಾಮ್ ಅವ್ರು ದುಡ್ಡು ಅರೇಂಜ್ ಮಾಡೋದು, ಆಮೇಲೆ ಫ್ಲೈಟ್, ಸ್ಪೆಷಲ್ ಫ್ಲೈಟ್ ಎಲ್ಲ ಹಾಕಿ ಮಾಡಿದ್ರು ಕಳಿಸಿ. ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲಿಲ್ಲ ಅವತ್ತು ಅರೇಂಜ್ಮೆಂಟು. ತನ್ನ ಹೆಣ ತನ್ನ ಸತ್ತೋದ್ರೆ ಅಕಸ್ಮಾತಾಗಿ ಸಾಗಿಸೋಕ್ಕೂ ಕೂಡ ಮನೇಲಿ ದುಡ್ಡು ಇಟ್ಟಿಲ್ಲದೆ ಇರ್ತಕ್ಕಂಥ ಒಬ್ಬ ಮಹಾನ್ ಭಾವ ಈ ದೇಶಕ್ಕೆ ಸಂವಿಧಾನ ಬರ್ದ. ನಮ್ದು ಯಾವ್ದು ಮಹಾಸ್ವಾಮಿ, ಯಾರಪ್ಪ ಕಸ ಅವರು ಓಡಾಡಿದಾರಲ್ಲ, ಗಾಂಧಿ ಆಗ್ಬೋದು, ಅವ್ರ ಖಾಲಿ ಮೆತ್ಕೊಂಡಿತ್ತಲ್ಲ ಕಸ, ಅದು ಕೂಡ ನಮಗಿಂತ ಶ್ರೇಷ್ಠವಾದದ್ದು. ನಾವೇನಕ್ಕೆ ಇತಿಹಾಸ ಓದೋದು ಏನಕ್ಕೆ, ಇವನ್ನೆಲ್ಲ ಇಟ್ಕೊಂಡಿರೋದು ಏನಕ್ಕೆ? ನಿಜಲಿಂಗಪ್ಪನವರು ಅವ್ರ ಮಕ್ಕಳು ಬಂದು ಕೇಳ್ತಾರೆ ಅವ್ರ ತಾಯಿಗೆ, ದೇಜವರಾಗ ಓಟರ್ ಬರ್ತಿದ್ದಾರೆ ಇದನ್ನು. ಈ ಅಕ್ಟೋಬರ್ 2 ಬಂದರೆ ಖಾದಿ ಬೋರ್ಡ್ನವರು ಕನ್ಸೆಷನ್ ಕೊಡೋರು ಖಾದಿ ಬಟ್ಟೆಗೆ. ಗಾಂಧಿ ಜಯಂತಿ ನಿಜಲಿಂಗಪ್ಪನವರು ಆ ರಿಯಾಯಿತಿ ಇದ್ದಾಗ ಖಾದಿ ಬಟ್ಟೆ ತರಿಸಿ ಮಕ್ಕಳಿಗೆ ಬಟ್ಟೆ ಹೊಲಿಸೋದು. ನಿಜಲಿಂಗಪ್ಪನವರು ಆ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಅವ್ರ ಗೆಳತಿಯರೆಲ್ಲ ಒಳ್ಳೊಳ್ಳೆ ಬಟ್ಟೆ, ಮಿಲ್ ಬಟ್ಟೆ ಅದು ಇದು ಹಾಕ್ತಾರೆ. ನಮ್ಗೆ ಯಾವಾಗಲೂ ಈ ಖಾದ್ಯ ಬಿಟ್ಟು ಕೊಡಿಸ್ತೀನಿ, ಅಮ್ಮ ಅಪ್ಪನಿಗೆ ಹೇಳು ನಮ್ಗೆ ಒಳ್ಳೆ ಬಟ್ಟೆ ಕೊಡಿಸು ಅಂತ ಕೇಳ್ತಾರೆ. ಅಮ್ಮ ಪಾಪ ಊಟ ಮಾಡುವಾಗ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಅಯ್ಯೋ ಮಕ್ಳು ಹಿಂಗೆ ಹೇಳ್ತಾವ್ರಿ ಅಂತ. ಅವ್ರು ಹೇಳ್ತಾರೆ, ನೀನು ಕೇಳ್ತೀಯ, ದುಡ್ಡು ಹೇಳ್ತಾರಣ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಆಗಿದ್ದಾಗ ಅಂಥ ನಿಜಲಿಂಗಪ್ಪನವ್ರಿಗಿಂತ ನನ್ನ ಆ ಮಣ್ಣಿನ ಮನೆಯೊಳಗೆ, ಚಿತ್ರದುರ್ಗದಲ್ಲೇ ಮಣ್ಣಿನ ಮನೆಯೊಳಗೆ ಅಲ್ಲೇ ಇರ್ತಾರಲ್ಲ, ಅಲ್ಲೇ ಸಾಯೋದವರು. ಇಷ್ಟೊಂದು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಂತ ರಾಜಕಾರಣಿಗಳ ಮನೆತನ ಏನಾಗಿದೆ ಇವತ್ತು ಅಂತ? ಬೇಡ ಸರ್, ಏನ್ ಬೇಡ. ಇತಿಹಾಸದಲ್ಲಿ ಅವ್ರು ಇರ್ತಾರಲ್ಲ, ಈಗ 1000 ಕೋಟಿ ಮಾಡಿದವರು, ಬಾಂಗ್ನೆಗಳು ಮಾಡೋರು, ಸ್ವಂತ ಹೆಲಿಕಾಪ್ಟರ್ ಏರೋಪ್ಲೇನ್ ಇಟ್ಕೊಂಡವ್ರಲ್ಲ, ಇತಿಹಾಸದಲ್ಲಿ ಇರ್ತಾರ. ಬಂದ್ರು ಹೋದ್ರು ಅಂತ ಆಗ್ತಾರೆ ಅಷ್ಟೇ. ನಿಜಲಿಂಗಪ್ಪನವ್ರ ಹೆಸರು, ಕಾಮರಾಜ್ ಅವ್ರ ಹೆಸರು, ದೇವರಾಜ್ ಅವ್ರ ಹೆಸರು, ಅಂಬೇಡ್ಕರ್ ಹೆಸರು, ಬಸವಲಿಂಗಪ್ಪನವ್ರ ಹೆಸರು, ರಂಗನಾಥ್ ಅವ್ರ ಹೆಸರು ನೀವು ತೆಗೆದಾಕಕ್ಕಾಗತ್ತಾ? ಅವ್ರನ್ನ ಬಿಟ್ಟು ಇತಿಹಾಸ ಬರಿತೀರಾ? ಹೆಂಗ್ ಬರಿತೀರಿ ಹೇಳಿ ಸ್ವಲ್ಪ? ಎಷ್ಟು ಲಕ್ಷ ಸರ್ದಾರ್ ಪಟೇಲ್, ಎಷ್ಟು ಲಕ್ಷ ಕೋಟಿ ಕೊಟ್ಟರು ಆಗಲ್ಲ. ಈಗ ಭಗತ್ ಸಿಂಗ್ನ ಬಿಟ್ಟು ಹಿಸ್ಟ್ರಿ ಬರಿತೀರಾ? ಸುಭಾಷ್ ಚಂದ್ರ ಬೋಸ್ನ ಬಿಟ್ಟು ಇತಿಹಾಸ ಬರೀತೀರಾ? ನೀವು ಎಷ್ಟು ಎಲೆಕ್ಷನ್ ಗೆದ್ರಿ, ಎಷ್ಟು ಏನೇನಾಗಿದ್ರಿ, ಎಷ್ಟು ವರ್ಷ, ಅದು ಕೇಳ್ತಾರ? ನೀವು ಏನು ಮಾಡಿದ್ರಿ ಅಂತ ಕೇಳ್ತಾರ? ಈಗ ವಿಧಾನಸೌಧ ಹನುಮಂತಯ್ಯನವ್ರು ಕಟ್ಟಿದ್ರು, ಹನುಮಂತಯ್ಯನವ್ರು ಇಲ್ಲ, ಅವ್ರೇನು ಅದ್ರಲ್ಲಿ ಕೂತ್ಕೊಳ್ಳಿಲ್ಲ. ರಮೇಶ್ ಕುಮಾರ್ ಕಟ್ಟಿದ್ರು ವಿಧಾನಸೌಧ ಅಂತ ಯಾರಾದ್ರೂ ಹೇಳ್ತಾರ? ಅಲ್ಲ, ಹೇಳಿ ಸ್ವಲ್ಪ. ಈ ವಿಧಾನಸೌಧ ಇರೋವರಿಗೆ, ಸೂರ್ಯ ಚಂದ್ರಾದಿಗಳಿರೋವರಿಗೆ, ಭೂಮಿ ಆಕಾಶ ಇರೋವರಿಗೆ ಹನುಮಂತಯ್ಯನವರು ಇದ್ದು ಬಿಡ್ತಾರೆ.